ಈ ನಿನ್ನ ನಿರ್ಧಾರ ಬದಲಿಸಿ ಇಲ್ಲವಾದರೆ ಪಡೆದ ಚಂಡನಂತ ದೂರು ಬಿಡುವೆ. ನೀನು ಸತ್ತರೋ ಚಿಂತಿಲ್ಲ, ಒಂದೆರಡು ದಿನ ಅತ್ತ ಸುಮ್ಮನಿರುವೆ. ನಿನ್ನ ತಲೆ ಮೇಲಿನ ಮಾಸಾರಿಲ್ಲ, ನಿನಗಿಂತ ಚೆಲುವೆ ಆತಕ್ಕೆ ಮಗಳೇ. ಅಪ್ಪಯ್ಯ, ನಾನು ಸತ್ತರೂ ಚಿಂತೆ ಇಲ್ಲ, ಜಮದಗ್ನಿಯನ್ನೇ ಲಗ್ನವಾಗುವುದು ಅಪ್ಪಯ್ಯ. ಅಮ್ಮ ನಂದಿನಿ, ಅಪ್ಪಯ್ಯ, ಉಡಲು ವಸ್ತ್ರವಿಲ್ಲ, ಹಾಳಲು ಅರಸುತನವಿಲ್ಲ. ನಾಡನ್ನು ತೊರೆದು ಕಾಡನ್ನು ಹರಿದು ಗಿಡದ ತಪ್ಪಲತ್ತಿನ ಜೀವಿಸುವ ಸನ್ಯಾಸಿಯನ್ನು ಮದುವೆ ಮಾಡಿಕೊಂಡು ನೀನು ಯಾವ ಸುಖ ಪಡೆಯುವ ಅಮ್ಮಯ್ಯ? ಸುಖವನ್ನೇ ಪಡುವೆ ಜನಕ. ಮಗಳೇ ರೇಣುಕ, ಜನಕ ಅವನ್ನ ಸನ್ಯಾಸಿ ಅಂತ ಕರೆಯವರಾಗಲಿ, ಶ್ರೇಷ್ಠ ರಾಜ್ಯದಿಂದ ಯಾರನ್ನ ಅನುವರೇನು ಮಗಳೇ? ಅಪ್ಪಯ್ಯ, ಮಗಳೇ ರೇಣುಕ. ಅಪ್ಪಯ್ಯ, ಮಗಳೇ ರೇಣುಕ, ರತ್ನವನ್ನು ತಿಪ್ಪೆಯಲ್ಲಿ ಮುಚ್ಚಿಟ್ಟರು, ಮಸಿ ಬಟ್ಟೆಯಲ್ಲಿ ಮುಚ್ಚಿಟ್ಟರು. ರತ್ನವನ್ನೇ ಹೇಳುವರೆ ಹೊರತು ಕಲ್ಲೆಂದು ಯಾರು ಭಾವಿಸುವುದಿಲ್ಲ. ಅವನ್ನ ರಾಜ ಶ್ರೇಷ್ಠನಂದು ಯಾರನ್ನ ಅನ್ನುವರೇನು ಮಗಳೇ? ಅಪ್ಪಯ್ಯ, ಮಗಳೇ ರೇಣುಕ. ಅಪ್ಪಯ್ಯ, ಮಗಳೇ ರೇಣುಕ, ಆ ಯೋಗಿಯವರ ಮೈಗೆ ನನ್ನ ಮೈ ತಾಕಿದ ದಿನವೇ ನನ್ನ ಬಾಳು ಭಾಗ್ಯೋದಯ. ಅಪ್ಪಯ್ಯ, ಮಗಳೇ ರೇಣುಕ, ಅವರಿಗೆ ಕೊಟ್ಟು ನನ್ನ ಲಗ್ನವನ್ನು ಮಾಡದಿದ್ದರೆ ನಿನಗೆ ಅಮಂಗಲ ತಪ್ಪಿದ್ದಲ್ಲ. ಕಾಶ್ಮೀರದ ಚಕ್ರವರ್ತಿ ಇದನ್ನು ತಿಳಿದುಕೊಂಡು ರೇಣುಕ, ಜಪಮಾಲೆಯ ಮನೆಯನ್ನಟ್ಟೆ ಗಡ್ಡೆ ಗಡಿಸ ತಿನ್ನುವ ಸನ್ಯಾಸಿಯನ್ನು ಮದುವೆ ಮಾಡಿಕೊಂಡ ನೀನು ಯಾವ ಸುಖ ಪಡೆಯುವಮ್ಮಯ್ಯ? ಮಗಳೇ ರೇಣುಕ, ಅಪ್ಪಯ್ಯ, ಅಂಶ ತುಳಿಕ ತಲಪದಲ್ಲಿ ಮಲಗಿದ ಈ ನಿನ್ನ ಕೋಮಾಲ ಶರೀರವು ಹುಲ್ಲು ಮೇಲೆ ಮಲಗಿ ಕಳ್ಳು ಮುಳ್ಳುಗಳನ್ನು ತುಳಿದ ಕಣ್ಣೀರು ಸುರುತ್ತ ಏಕಕಾಲ ಕಳೆಯಮ್ಮ. ಬೇಡ ಮಗಳೇ, ಬೇಡ. ನಿನ್ನ ಮೆಚ್ಚುವ ಅನೇಕ ರಾಜಪುತ್ರ ಭಾವಚಿತ್ರಗಳು ಇಲ್ಲಿರುವೆ. ಇವರು ನೀನು ಯಾರನ್ನ ಮೆಚ್ಚಿಗೆ ಅವರಿಗೆ ವೈಭವದಿಂದ ನಿನ್ನ ದಾರಿ ಎಳೆದುಕೊಡಲು ಸಿದ್ಧನಾಗಿರುವೆ. ಇನ್ನು ಕಾಲಾವಕಾಶ ಕೊಡುವೆ ನೋಡು ಕುಮಾರಿ, ನಿನ್ನ ಬಾಳ ಬೆಳಗುವ ಸನ್ಮಾರ್ಗದ ಮೇಲೆ. ರಾಜನೇ. ಅಹೋ ಸ್ವಾಮಿ ನಾರದರೆ, ಕಾಶ್ಮೀರ ನಮೋ ನಮೋ ಸ್ವಾಮಿ ಸಜ್ಜನ ಪ್ರೇಮಿ. ಸಕಲ ಐಶ್ವರ್ಯ ಮತ್ತು ಮೇಳಕೈ ರಾಜವೇಂದ್ರನೇ.
ಅಹೋ ಸ್ವಾಮಿ ನಾರದರೆ ಅಗೋ ರಾಜೇಂದ್ರನೇ, ತಾವು ಯಾವ ಲೋಕಗಳಲ್ಲಿ ಏನೇನೋ ಸಂಚಾರ ಮಾಡಿ ಬಂದಿರುವಿರಿ. ಹೌದು, ಯಾವ ಲೋಕಗಳಲ್ಲಿ ಏನೇನೋ ಜರುಗುತ್ತಿರುವುದು ಮುಖ್ಯವಾಗಿ ತಿಳಿಸು ಸ್ವಾಮಿ. ಹಾ. ಸಜ್ಜನ ಪ್ರೇಮೆ. ಅಗೋ ರೇಣುಕರಾಜನೇ, ಅಹೋ ಸ್ವಾಮಿ ನಾರದರೆ ಹಾಗಾದ್ರೆ ಹೇಳುವನು ಕೇಳು. ಅದೇನು ಚೆನ್ನಾಗಿ ಹೇಳು ಸ್ವಾಮಿ. ಕಾಶ್ಮೀರ ದರ್ಶನೆ ಸತ್ಯ ವಿಚಾರವನ್ನು ಹೇಳುವನು ಕೇಳು. ಕರ್ಕೊಂಬರ್ರಿ. ಅದೇನು ಚೆನ್ನಾಗಿ ಹೇಳು ಸ್ವಾಮಿ. ಅದು ಏನಂದ್ರೆ, ಅದೇನು ಸ್ವಾಮಿ. ಜಮದಗ್ನಿ ರೇಣಿಕೆ ದೇವರು ಶಾಪಗ್ರಸ್ತ ದೇವತರು. ಅವರ ಮನದ ಆಶೆಯನ್ನು ಈಡೇರಿಸಿ ಅವರ ಮಾತು ನಿರಗೇಶಬೇಡ. ಅವರ ಮದುವೆ ಈಗಲೇ ನಿಶ್ಚಯಿಯಂತೆಯಾಗಿ ರೇಣುಕ ದೇವಿ ಗರ್ಭದಲ್ಲಿ ನಾರಾಯಣ ಸಂಭೂತನಾಗಿ ಭಾರ್ಗವ ರಾಮನು ಜನಿಸುವನು. ಭೂಭಾರ ಕಡಿಮೆ ಮಾಡಲು ದುಷ್ಟರನ್ನು ಸಂಭರಿಸಿ ಶ್ರೇಷ್ಠರನ್ನು ರಕ್ಷಿಸುವನು. ರೇಣುಕರಾಜ, ಈ ಮಾತು ಸಹಜ. ಅಹೋ ಮುನಿಕುಲ ಪಾವನರಾದ ನಾರದರೆ ರೇಣುಕರಾಜನೇ, ನಾನೆಂತ ಅಜ್ಞಾನಿ. ಹೌದು, ರೇಣುಕ ದೇವಿಯ ಜೀವನ ಚರಿತ್ರ ನಿಮ್ಮಿಂದ ತಿಳಿದುಕೊಂಡನು. ಎನ್ನ ಮನದಲ್ಲಿ ಮಹಾ ಆನಂದ ಪಟ್ಟನು. ನಾರಾಯಣ ನಾರಾಯಣ. ಅಹೋ ಸ್ವಾಮಿ ನಾರದರೆ ರೇಣುಕರಾಜನೇ, ನಿಮ್ಮ ಇಷ್ಟದಂತೆ ರೇಣುಕಾ ಜಮದಗ್ನಿಯರ ಕಲ್ಯಾಣವಂ ಹಾ. ಮಹಾವೈಭವದಿಂದ ನಡೆಸುವನು ಮುನಿಪುಂಗವ. ಹಾ. ನೋಡಿರನ್ನು ಮದುವೆಯದ ವೈಭವದ ಸಂಭ್ರಮವ. ಕರ್ಕೊಂಬರಪ್ಪ, ಕರ್ಕೊಂಬರ್ರಿ. ಜಲ್ದಿ ತಡ ಮಾಡಬೇಡ್ರಿ, ಕರ್ಕೊಂಬರ್ರಿ. ಟೈಮ್ ಆಯ್ತು. ಕಾರ್ತಿವಾರ್ಚನ ಕೃತವೀರ್ಯ. ಅಹೋ ರಾಜೇಂದ್ರನೇ, ಅಹೋ ಸ್ವಾಮಿ ನಾರದರೆ ಹಾಗಾದರೆ ನಾನು ಇನ್ನ ಹೋಗಿ ಬರುವೆ. ಅಪ್ಪಣೆಯನ್ನು ದಯಪಾಲಿಸು ರೇಣುಕರಾಜ, ಸಂಧರ್ಮ ತೇಜ. ಸಂತೋಷದಿಂದ ಒಳಪಟ್ಟಿದ ಸ್ವಾಮಿ.
ಖುಷಿವಂತೆಯವರು 50 ರೂಪಾಯಿಗಳನ್ನು ರೇಣುಕಾದೇವಿ ಪಾತ್ರ ಮಾಡಿದಂತವರಿಗೆ ಪ್ರೇಮಪೂರ್ವಕವಾಗಿ ಅದೇ ರೀತಿಯಾಗಿ ಹೊಸೂರು ಭೀಮಲಿಂಗಪ್ಪನವರು ಕೂಡ 100 ರೂಪಾಯಿಯನ್ನು ರೇಣುಕಾ ಪಾತ್ರ ಮಾಡಿದವರಿಗೆ ಪ್ರೇಮಪೂರ್ವ ಅರ್ಪಿಸುತ್ತಾರೆ. ಅವರಿಗೆ ನನ್ನ ವಂದನೆಗಳು. ಅಹೋ ಬಂಗಾರದ ಬೊಂಬೆಂತಿರು ಮಗಳೇ, ನೀನು ನನ್ನ ಮಗಳೆಲ್ಲ ತಾಯಿ, ನಮ್ಮ ವಂಶೋದ್ಧಾರದ ವರಕುಮಾರಿ ಮಗಳೇ ರೇಣುಕಾ. ದೇವಾ, ಇಂಗಳಾರು ಉರ್ಕುಂದಪ್ಪನವರು 501 ರೂಪಾಯಿಗಳನ್ನು ರೇಣುಕಾದೇವಿ ಪಾತ್ರ ಮಾಡಿದಂತ ರೇಣುಕರಾಜನ್ ಪಾತ್ರ ಮಾಡಿದಂತ ಬಾಲಕನಿಗೆ ಬಹುಮಾನವಾಗಿ ಅರ್ಪಿಸಿರ್ತಾರೆ. ಅಹೋ ಬಂಗಾರದ ಬೊಂಬೆಂತಿರು ಮಗಳೇ, ನೀನು ನನ್ನ ಮಗಳೆಲ್ಲ ತಾಯಿ, ನಮ್ಮ ವಂಶೋದ್ಧಾರದ ವರಕುಮಾರಿ ಮಗಳೇ ರೇಣುಕಾ. ಜನಕ, ಮಚ್ಚಿದ ಮಗಳನ್ನು ಕಾಡಿ ನಾನು ಮುಚ್ಚನಂತ ವರ್ತಿಸಿದ ಎನ್ನ ಅಪರಾಧ ಕ್ಷಮಿಸು ತಾಯಿ. ಇನ್ನು ನಿನ್ನ ಇಚ್ಛೆಗೆ ನಾನು ಅಡ್ಡೆ ಆಗಲಾರೆ. ಜಮದಗ್ನಿ ಮುನಿವರನಿಗೆ ನಿನ್ನ ದಾರಿ ಎರೆದ ಕೊಡಲೆ ಸಿದ್ಧನಾಗಿರುವೆ. ನಾಳೆ ಇದೇ ಗ್ರಾಮದ ಶ್ರೀ ಶುಕ್ರಮ್ಮವ್ವ ದೇವಾಲಯದಲ್ಲಿ ನಿನ್ನ ಮದುವೆ ಖಂಡಿತವೆಂದು ತಿಳಿ ಮಗಳೇ. ನಾನು ಜನಕ, ಅಪ್ಪಯ್ಯ, ಈ ರೇಣುಕಾ ದೇವಿ ಚರಿತ್ರೆಯನ್ನು ಆ ನಾರದ ಮುನಿಯಿಂದ ತಿಳಿದುಕೊಂಡಿರುವೆಯಲ್ಲ. ನಮ್ಮ ಲಗ್ನವನ್ನು ವೈಭೋಗದಿಂದ ನಡೆಸಿಕೊಡು ಜನಕ, ಜಗದ ವಿಖ್ಯಾತಿ ಕಾಂತಿ ಕನಕ. ಆಗಲಮ್ಮಯ್ಯ. ಹೊಳೆಬಳೆರೆಯಲ ಈ ಸಾರದೆ ನಮ್ಮ ಪುತ್ರಿಯಾದ ರೇಣುಕಾ ದೇವಿ ವಿವಾಹ ಮಹೋತ್ಸವಕ್ಕೆ ಬಂದ ಬಾಂಧವರನ್ನು, ಅತಿಥಿ ಭಾಗ್ಯತರನ್ನು, ಪುರಜನ ಪರಿವಾರದವರನ್ನು ಮತ್ತು ಪುರೋಹಿತರನ್ನು ಜಾಗ್ರತೆಯಿಂದ ಬರೆಯಲು ಸಾರದೆ. ಕೃತವೀರ ಬೇಗ ಬರ್ಬೇಕು. ಅಲ್ಲೇ ಕುಳ್ಕತ್ತೀರಿ, ಬರ್ರಿ ಜಲ್ದಿ ಬರ್ರಿ. ಬರ್ರಿ. ದೇಶ ಮಾಡ್ತಾರೆ ಅಲ್ಲ ಕುಡಿದ್ರಲ್ಲ, ಯಾರು ಹೇಳ್ಕೊಳ್ಳಿ. ಕರ್ಕೊಂಬರಿ, ಕರ್ಕೊಂಡ್ಬಿಡ್ರಿ.
ಪರಾಕ್ರಮಕ್ಕೆ ಚಪ್ಪನ್ನಾರು ದೇಶದ ಭೂಭಾರಗರ ತಪ್ಪಿದ ಕಪ್ಪಿ ಕಾಣಿಕೆ ತಂದೆ ರಾಮಕೃತಿಯಾಗಿ ತಿರುವನ ವೀರಾದಯನ ತಾಳೆಂದ ಈ ಕರಿಯಳೆಗೆ ಪ್ರಖ್ಯಾತರಾದ ಕನಕ ಮಹಾರಾಜನ ಪುತ್ರ ತದಮಲ ಚರಿತ್ರ ಈ ಮಾಹಿಷ್ಮತಿ ನಗರವಂತ ಧರ್ಮದಿಂದ ಪರಿಪಾಲಿಸುವ ಕೃತ ವೀರ್ಯ ಮಹಾರಾಜನೆಂದು ಜಯವೀರ್ಯ ಮಾಡ್ತಲೇ ಕರೆದು
ಎನ್ನ ಪುತ್ರನಾದ ಕಾರ್ತಿಕ ವೀರಜ್ಜನಿಗೆ ಪಟ್ಟಾಭಿಷೇಕ ಮಾಡಲು ಕಾರಣವನ್ನು ಕನ್ಯಾ ಕರೆದೆ. ಒಳ್ಳೆದು ಭೂಪತಿ. ಭೂಪತಿ, ಎನ್ನ ಪುತ್ರನಾದ ಕಾರ್ತಿಕ ವೀರಜ್ಜನಿಗೆ ಬರ ಹೇಳು. ನಿಮ್ಮ ತಂದೆಯ ಪಣ್ಣಾಗಿರವನ್ನು ತಪ್ಪಿದ ಕರೆದುಕೊಂಡು ಮಾತಾಡದೆ ಗುಂಡಪಲ್ಲಿ ಕೊತ್ತಂಡೆ ಭಾಸ್ಕರ ಆಗಿರ್ತಕ್ಕಂಥವರು ಕೃತವೀರನ ಪಾತ್ರ ಮಾಡಿರ್ತಕ್ಕಂಥ ಬಾಲಕನಿಗೆ 501 ರೂಪಾಯಿ ಪ್ರೇಮ ಪುರಸ್ಕಾರ ಅರ್ಪಿಸಿರ್ತಾರೆ. ಪರ್ವಗುಂಡ ಮಾರೇಶಿ ಅವರು ಈ ಪುಷ್ಪಾದಿಯನ್ನು ಕೃತವೀರನ ಪಾತ್ರ ಮಾಡಿದಂತಹ ಬಾಲಕನಿಗೆ ಬಹುಮಾನವಾಗಿ ಅರ್ಪಿಸಿರ್ತಾರೆ. ಅಂತವರು ತಾಲುಗಾರನ್ನು ಕೇಳಿ ರಾಜ ರವಿ ಕೊಡ್ತೀಯ. ಧರ್ಮವೇ ಜಯವೆಂದು ಕರ್ಮವೇ ಲಯವೆಂದು ನಿರ್ಮೂಲವೇ ನುಕ್ತಿ ಸುಳ್ಳಲ್ಲ. ಕರ್ಮದ ಕಲಿಯುಗದ ಕಾಲ ಧರ್ಮಕ್ಕೆ ಜಯವಿಲ್ಲ. ಸೌಮ್ಯ ಸುಜ್ಞಾನದ ಗುರುತಿಲ್ಲ. ರಾಗಭೋಗಿಗಳೆಲ್ಲ ಭಾಗ್ಯದ ನೆರೆಯುವರು ತ್ಯಾಗಿಗಳಿಗೆ ಕಷ್ಟಪಡಲಿಲ್ಲ. ಯೋಗಿಗಳೆಲ್ಲರಿಗೆ ಯೋಗ್ಯ ಮನ್ನಣೆಯೇ ಇಲ್ಲ. ಕಗ್ಗ ಜನರಿಗೆಲ್ಲ ಶುಭಕಾಲ. ಲಂಡಕದಲ್ಲಿ ನಿಂತುಕೊಂಡಾಗಿ ಮೆರೆಯುವ ಬಂಡ ಘೋರರು ಪ್ರಬಲ. ಖಂಡಿತ ಮಾತೆಂದು ಹೇಳಲು ಹೋದರೆ ಖಂಡಿತರಿಗೆ ನಿಂದಿಸುವುದು ಈ ಕಾಲ. ಇದ್ದ ಸುದ್ದಿ ಇದ್ದಂಗ ಬುದ್ಧಿನಾಗಿ ಹೇಳಿದರೆ ಗುದ್ದಾಡಿ ಹೋಗುವುದು ಈ ಕಾಲ. ಶುದ್ಧ ಸಾರಥಿ ಎನ್ನುತ್ತಾರೆ ಬುದ್ಧಿ, ಹೇಳು ನಿಮ್ಮ ನಾಮಾಂಕಿತದ ಸುದ್ದಿ. ಸಾರಥಿ ನಮ್ಮ ನಾಮಾಂಕಿತವೇನೆಂದು ಕೇಳಿಯ? ಹೌದು ಭೂಪತಿ. ಹಾಗಾದರೆ ಚಿತ್ತ ಬಿಟ್ಟಿಗೆ ಚೆನ್ನಾಗಿ ಹೇಳು. ನೆವಳಿಯುವ ಮಹಾಮರಿವಿನಂತೆ ಮರೆಯುವ ಎಲ್ಲ ಈಗದ ಮುಖಂಡ ಸರ್ಕಾಧಿಪತಿಯಾದ ಇಂದ್ರನನ್ನು ತನ್ನ ಪಟ್ಟಣವನ್ನು ದಿಕ್ಕೆ ಬರುವುದರ ಬರೀ ಎಲ್ಲರ ಕಟ್ಟಿನ ಗಂಟಾಪಟಕ್ಕೆ ಅಷ್ಟು ದಿಕ್ಪಾಲಕರಿಯ ಎಲ್ಲ ಸಾರಥಿ. ಇದು ಅಲ್ಲದ ದಿಕ್ಕು ಧರ್ಮಿಯಲ್ಲಿರುವ ಭೂಪಾಲಕರೆಲ್ಲ ರಂಜಿಸಿ ತ್ರೈಲೋಕಕ್ಕೆ ನಾನು ಪಟ್ಟ ಹದ್ದಕ್ಕೆ ನಿಲ್ಲಿಸಿ ಹತಳ ವಿತಳ ಸುತಳ ಚಂದ್ರವಂಶದ ತಿಲಕರೆಂದಿಸಿ ಬುಧ ಪುರವರ ವಾಯು ತೃಣಾಯು ಮೊದಲಾದ ನಮ್ಮ ವಂಶಜೇತರಿಗೆ ಸಮಬಲಿಸಲೆಂದಿಸಿದೆ. ಕೃತವೀರ್ಯ ಮಹಾರಾಜನ ಪುತ್ರ ಸ್ಥಳಬಲಗಾತ್ರ ಮೂರು ಲೋಕದಲ್ಲಿ ಮೀರಿದ ಶೂರ ಅಮರಾವತಿ ಪಟ್ಟಣವನ್ನು ಧಿಕ್ಕರಿಸುವ ಮಾಹಿಷ್ಮತಿ ನಗರವನ್ನು ಪರಿಪಾಲಿಸುವ ಶಾಪ್ರಭುತ್ವ ಕಲಿಸುವ ಕಾರ್ತಿವೀರ ರಾಜನಂದ ಹರಿಗರಿಗೆ ದೇವರ ಬರುತ್ತದೆ. ಅರ್ಜುನ ಭೂಪತಿಯ ದಾನವೇ ಸುಂದರ ತರವಾದ ಸಭಾಂತರಕ್ಕೆ ಬಂದ ದಿಗ್ವಿಜಯ ಮಾಡಿದ ಕಾರಣವೇನು ಭೂಪತಿ? ಸುಜಾತಮ್ಮ
ಸುಜಾತ ಅದನ್ನು ಬರಬೇಕು. ಒಳ್ಳೆಯಲ್ಲ ಈ ಸರದೆ ಭೂಪತಿ ಶೃಂಗಾರವಾಗಿ ಕಂಗೊಳಿಸುವ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಅದೇನು ನೀನವ ಚಪ್ಪನ್ನರ ದೇಶದ ರಾಜರ ತಪ್ಪದ ಗಪ್ಪ ಕಾಣಿಕೆಯನ್ನು ತಪ್ಪಿಸಿಕೊಳ್ಳುವ ಬೇಡ ಸುಬ್ರಹ್ಮಣ್ಯ ಮಹಾಸುಬ್ರ ನಡೆಸಿದ ಎಲ್ಲ ಪಿತನ್ನು ಒಪ್ಪಿಸಿದ ತಿಳಿಯಿತು ಭೂಪತಿ ಮುಂದೇನು ಸಂಗತಿ ಸೈಲಾನ್ಸ್ ನಾಗೇಂದ್ರ ರೇವಿ ಶೇಖರು ಇವರು ನಾಲ್ವರು ಕೂಡಿ ಋತುವಿನ ಪಾತ್ರವಾಗಿಂತ ಬಾಲಕನಿಗೆ ಬ್ರಾಸ್ಲೈಟ್ ಒಂದು ಉಂಗುರವನ್ನು ಪ್ರೇಮಪೂರ್ವಕ ಅರ್ಪಿಸಿದ್ದಾರೆ. ಅದೇ ರೀತಿಯಾಗಿ ಕೊರ್ಲಿಂದ ಮಾರಣ್ಣನವರು ಕೂಡ ಋತುವಿನ ಪಾತ್ರ ಮಾಡಿರ್ತಕ್ಕಂಥ ಬಾಲಕನಿಗೆ ಅರ್ಧ ತೊಲೆ ಬಂಗಾರದ ಉಂಗುರವನ್ನು ಪ್ರೇಮಪೂರ್ವಕ ಅರ್ಪಿಸುತ್ತಾರೆ. ಹಪ್ಪಯ್ಯನೇ ಮಾಡುವನಿಂದ ಪಾದಪತ್ರಗಳಿಗೆ ಒಂದಲೇ ಸಕಲೇಶ್ವರಿ ಮತ್ತು ಸುಧನೆ ಸುಂದರ ಸುಕುಮಾರನೇ ಪಾಪು ಪಾಪುರ ಬೈರಿಗಳ ಗರ್ಭನಿರ್ಧಾರಣ ಮಾಡುವ ಪಿತನೇ ಎಲ್ಲ ಕರೆಸಿದ ಕಾರಣಗಳ ಬೇಗನೆ ಅವ ಹಪ್ಪಯ್ಯನೇ ಅಹೋ ಮಗನೇ ಪಾಪುರ ದೃಷ್ಟನಾದರ ಪಾಪುರ ಧನುಜರಾದ ದುರಾತ್ಮನಾದನಾದರ ಏನಾದರೂ ನಮ್ಮ ಸಾಮ್ರಾಜ್ಯಕ್ಕೆ ಮುತ್ತಿಗೆ ಬಾಗಿರೋರು ಈಗ ಇಲ್ಲವೇ ಅಂಗ ಮಂಗ ಸಾಂಗ ಕಾಶ್ಮೀರ ಸದಗ ಮಾನವ ಮೊದಲಾದ ಚಪ್ಪನ್ನರ ದೇಶದ ರಾಜರೇನಾದರೂ ಕಾಲ ಕಾಲಕ್ಕೆ ಕಪ್ಪು ಕಾಣಿಕೆ ತಂದಿರುತ್ತದೆ ಹೇಗೆ ಅಹೋ ದೈವ ಅಹೋ ಬಾಲಕ ಇದು ಹಲ್ಲದ ದೇವತರೇನಾದರೂ ನಮ್ಮ ಮೇಲೆ ಅಸಹ್ಯ ಭಾವನ ತೋರಿದವರೇ ರಾಜ ಇಲ್ಲವೇ ನಮ್ಮ ಮಹಾರಾಷ್ಟ್ರದ ನಗರ ಶೃಂಗಾರವನ್ನು ಕಂಡು ಬಣ್ಣ ಬಗೆರೇನಾದರೂ ಪುಣ್ಣದರ ಬೇಸರಿಡುವರು ಹೇಗೆ ಅಹೋ ತಂದೆ ಅಹೋ ಕುಮಾರ ಯಾವ ವಿಷಯಾಗಿ ಎನ್ನನ್ನು ಕರೆಸಿದವಳು ಎನ್ನ ಮುಂದೆ ಇದರಲ್ಲಿ ನಮ್ಮವರು ದೇಶ ಸಾಧಿಸುವವರ ಇತರ ಮತ್ತು ಹಲವರು ಪಾಲಕ್ಷಣ ಹರಿಯಕೊಂಡಿರುತ್ತದೆ ಅವರು ನಮ್ಮಿಡಿದ ನಗರದ ಮಹಾದ್ವಾರದ ಮುಂಭಾಗಕ್ಕೆ ಕಟ್ಟ ಹಕ್ಕವನ್ನು ತಂದೆ ನೀ ಕರೆಸಿದ ಆ ಕ್ಷಣ ಬಂದು ಹಾಕ್ತೇನೆ ಅಹೋ ಕುಮಾರ ಪರಶುರಾಮ ಮೋಕ್ಷ ಕುಟುಂಬದ ಲೆಕ್ಕ ಕಂಡ ಬೇರುಂಡನಂತ ಪ್ರಜ್ವಲಿಸುವ ಚಂದ್ರ ವಂಶದ ತಿಲಕನಾಥ ಕಟ್ಟವೀರನೇ ಎನ್ನ ನುಡಿಯಂತೆ ಬೇಗನೆ ಅದೇನು ಹಬ್ಬ ಸೂರ್ಯ ರಾಜ್ಯಕ್ಕಿಂತ ಶ್ರೇಷ್ಠವಾದ ಈ ನಮ್ಮ ಮಾಹಿಮತಿ ನಗರವು ನಿನ್ನಗೆ ಪಟ್ಟಾವು ಕಟ್ಟು ನಿನ್ನ ವೀರ ತಕ್ಕ ಮರ್ಯಾದೆ ಕೊಟ್ಟು ಪಟ್ಟಾಭಿಷೇಕವ ಕಾರ್ಯ ನಿಮಿತ್ತ ಕರೆಸಲು ಕೇಳಿಯ ಕಾರ್ತವೀರ ನಮ್ಮ ಮಹೋದಯ ಕುಮಾರ ಅಟಲ್ ಅಹೋ ಜನಗ ಅಹೋ ಬೆಳಗ ಹಿಂದಕ್ಕೆ ನಮ್ಮ ವಂಶರಾದ ಮಾರ್ತು ರಾಜರೆಂಬ ಹರಸನ ಬ್ರಾಹ್ಮಣನಿಗೆ ದಾನವನ್ನು ಕೊಡಬೇಕಾದರೆ ನಿಮಗೆ ಶಕ್ತಿ ಮೀರಬೇಕಾದಷ್ಟು ತೆಗೆದುಕೊಂಡವಾಗಿರಂತೆ ಹೇಳಿದಂತೆ ಅಹೋ ಬೆಳಗ ಆ ಚಂದ್ರ ವಂಶಗಳು ಉದಯಿಸಿದ ಈ ನಿನ್ನ ಕುಮಾರನು ರಾಜ್ಯ ಅಧಿಕಾರಿ ಪಡೆದ ತರಬಾಯೇ ಹಿರಿಯರಾದ ನಿಮ್ಮ ಆಶೀರ್ವಾದದಿಂದ ಸಂತಸಗೊಳ್ಳುತ್ತದೆ ಅದರ ಮುಖ್ಯ ಬರಬಾರದೆ ಜನಕ ಅಹೋ ಬೆಳಗ ಕಾಯ ವಾಚ ಮನಸ್ಸಿನಿಂದ ರಾಜ್ಯವನ್ನು ಪರಿಪಾಲಿಸುವ ಕೇಂದ್ರ ಪಿತನೆ ಅಧಿಕಾರಿಸುತ್ತದೆ ಅಹೋ ಕುಮಾರ ಅಹೋ ರಾಜ್ಯ ಕುಲಶೇಖರನಾದ ಎನ್ನ ಕುಮಾರ ಹೇಳುವೆನೆ ಕೇಳು ರಾಜ್ಯ ಧರ್ಮದ ವಿಚಾರ ಅದೇನೆಂದರೆ ಅದೇನು ಜನಕ ಈ ರಾಜ್ಯ ಸಿಂಹಾಸನಂದು ಗದ್ದಿಗೆ ಎನ್ನರಲ್ಲಿ ಯೋಗ್ಯತೆಯುಳ್ಳವು ಕೇಳವು ರಾಜ್ಯ ಧರ್ಮದ ಸ್ಪಷ್ಟಗಳು ಬಿತ್ತರಿಸಿದರು ನೀನೇ ಅದೇನು ಹಪ್ಪಯ್ಯನೇ ಈ ಕ್ಷಣವೇ ನಮ್ಮ ಪುರೋಹಿತರಿಂದ ನಿನ್ನಗೆ ಪಟ್ಟ ದೇವಲೋಕದಲ್ಲಿ ಸದಾಕಾಲ ಸಂಪತ್ತೆನ್ನುವರಾರು ಲೋಕದಲ್ಲಿ ತೋಲುವರೆ ಯಾರು ಈ ಧರಣಿಯಲ್ಲಿ ಅಧಿಕಾರಿ ಯಾರು ಈ ಭೂಮಂಡಲದಲ್ಲಿ ಪರದೇಶಿಗಳು ಯಾರು ಈ ಮಧ್ಯಗದಲ್ಲಿ ಅತಿಥಿಗಳು ಯಾರು ಕಾರ್ತವೀರ ನಮ್ಮ ಕುಮಾರನೇ ಈ ಪ್ರಶ್ನೆಗೆ ತಕ್ಕ ಉತ್ತರ ಹೇಳು ಬೇಗನೆ ಅಹೋ ಹಪ್ಪಯ್ಯನೇ ಅಹೋ ಮಗನೇ ದತ್ತಾತ್ರೇಯ ಮಹಾಮುನಿಗಳಲ್ಲಿ ವಿದ್ಯಾಭ್ಯಾಸ ಮಾಡಿ ಸಕಲ ಧರ್ಮಶಾಸ್ತ್ರಗಳ ಹರಿದ ನನ್ನ ಕುಮಾರನು ಸಾಮಾನ್ಯ ಅಪ್ಪಯ್ಯ ಅಹೋ ಅಪ್ಪಯ್ಯ ಅಹೋ ಕುಮಾರ ನೀ ಕೇಳಿದ ಪ್ರಶ್ನೆಗಳಿಗೆ ತಿಳಿದದ್ದು ಉತ್ತರ ಹೇಳುವೆನು ಚಿತ್ತ ಬಿಟ್ಟು ಕೇಳು ಚೆನ್ನಾಗಿ ಹೇಳು ದೇವಲೋಕದಲ್ಲಿ ಸದಾಕಾಲ ಸಂಪತ್ತಿನಿಂದ ಮೆರೆಯುವರು ಇಬ್ಬರೇ ಇಬ್ಬರು ಅವರಾರು ಕುಮಾರ ವೈಕುಂಠದೊಡೆಯನಾದ ಲಕ್ಷ್ಮೀಪತಿಯಾದ ಮಹಾವಿಷ್ಣುವು ಇನ್ನೊಬ್ಬ ಗಣಾಧಿಪತಿಯಾದ ಕುಬೇರನು ಓ ತನಕ ಅಹೋ ಬಾಲಕ ಈ ಜಗದಲ್ಲಿ ಸೋಲುವವರು ಇಬ್ಬರೇ ಇಬ್ಬರು ಅವರಾರು ತನಯ ಒಬ್ಬ ಕನ್ಯಪುತನು ಮತ್ತೊಬ್ಬ ಸಾಲಗಾರನು
ಜನಕ ಬಾಲಕ ಈ ಧರಣಿಯಲ್ಲಿ ನಮಗೆ ಕಾಣುವ ಹದಿಕರು ಇಬ್ಬರೇ ಇಬ್ಬರು. ಅವರಾರು ತನಯ ಒಬ್ಬ ಸೂರ್ಯ, ಇನ್ನೊಬ್ಬ ಚಂದ್ರ. ಜನಕ ಬಾಲಕ ಈ ಸೃಷ್ಟಿಯ ಪರದೇಶಿಗಳು ಇಬ್ಬರೇ ಇಬ್ಬರು. ಅವರಾರು ಕುಮಾರ ಒಬ್ಬ ದೇಹ, ಮತ್ತೊಬ್ಬ ಜೀವ. ಜನಕ ಬಾಲಕ ಈ ಭುವನದಲ್ಲಿ ಅತಿಥಿಗಳು ಇಬ್ಬರೇ ಇಬ್ಬರು. ಅವರಾರು ಕುಮಾರ ಒಬ್ಬ ದನ, ಮತ್ತೊಬ್ಬ ಯೌವನ. ಜನಕ ಬಾಲಕ ಇಷ್ಟು ಮಾತ್ರ ಭಗವಂತ ರೀಪಿಗಳಾದ ಗುರುವರದ ತತ್ರ ಮನೆಯವರು ಹೇಳಕಟ್ಟಿರುವುದಂತೆ ಇದರ ತಪ್ಪಿದರೆ ವಿವರಿಸಿ ಇಪ್ಪೇರಿ ಎನ್ನುವುದೇ. ಸಹಸ್ರ ಬಾಹುವೆ ನಿನ್ನ ಅದ್ಭುತವಾದ ಮತ್ತು ಬಹುಗಳ ಬಲಶಕ್ತಿಯ ನಾನು ಮೆಚ್ಚಿದೆ ಬಾಲಕ ಈ ಕ್ಷಣವೇ ನಮ್ಮ ಕುಲ ಪುರೋಹಿತರಿಂದ ನಿನ್ನಗೆ ಪಟ್ಟವನ್ನು ಕಟ್ಟಿ, ಯಾಕಂದರೆ ಈಗ ನಿನ್ನಲ್ಲಿ ರಾಜ್ಯಭಾರದ ಲಕ್ಷಣಗಳಿರುವ ಎನ್ನಲ್ಲಿ ಸಂತೋಷವಾಯಿತು. ಅವೋ ಬಾಲಕ ಜನಕ ನಿನ್ನ ಮುಖಾಂತರ ಚಂದ್ರವಂಶದ ಕೀರ್ತಿ ದಿಗ್ದೇವತೆಗಳಲ್ಲಿ ಬೆಳಗಲು ಕಾತ್ತ ನೀರನೇ ಹೆಚ್ಚಳ ನಿನ್ನ ಗಾಂಭೀರ್ಯ. ಎನ್ನ ಪುತ್ರನಾದ ಕಾರ್ತಿಕ ವೀರಾಜನಿಗೆ ಪಟ್ಟಾಭಿಷೇಕವ ಮಾಡುವುದಕ್ಕೆ ನಮ್ಮ ಪುರೋಹಿತರಿಂದ ಕರೆದುಕೊಂಡು ಬಾತಾರದೆ ಸಿರಿಗೆರೆ ಉಮಾದೇವಿ ಅರಿವಾಣ ತಾಯಮ್ಮನವರು ಈ ಬೆಳ್ಳಿ ಕಡಗವನ್ನು ಪಾತ್ರ ಮಾಡಿರ್ತಕ್ಕಂಥ ಬಾಲಕನಿಗೆ ಪ್ರೇಮಪೂರ್ವಕವಾಗಿ ಅರ್ಪಿಸುತ್ತಾರೆ. ಶ್ರೀನಿವಾಸಪುರದ ನಡುವೆ ರಾಮಣ್ಣನವರು ಕಾರ್ತವೀರಾರ್ಜುನ ಪಾತ್ರ ಮಾಡಿರ್ತಕ್ಕಂಥ ಬಾಲಕನಿಗೆ ಪ್ರೇಮಪೂರ್ವಕ ಅರ್ಪಿಸುತ್ತಾರೆ. ಮಿಟಕ್ಷೂರು ಮಾರಪ್ಪನವರು ಅರ್ಜುನ ಪಾತ್ರಕ್ಕೆ ಪ್ರೇಮಪೂರ್ವಕ 101 ರೂಪಾಯಿನ ಅರ್ಪಿಸುತ್ತಾರೆ. ಒಳಗೊಂದು ಲಕ್ಷ್ಮಣನವರು ಕಾರ್ತವೀರಾರ್ಜುನಿಗೆ ಈ ಬಂಗಾರದ ಪುಷ್ಪಮಾಲೆಯನ್ನು ಪ್ರೇಮಪೂರ್ವಕ ಅರ್ಪಿಸುತ್ತಾರೆ. ನಲಿದು ಆರಾಡುವ ಒಲಿದು ಒಂದಾಗುವ ಕಳೆದ ದಿನವೆಲ್ಲ ಮರೆಯುವ ನಗುತ್ತ ಕಳೆದ ದಿನವೆಲ್ಲ ಮರೆಯುವ ನಗುತ್ತ ಬಾಳೆ ಮೈ ಮರೆಯುವ ಮೋಹನ ಎಲ್ಲಿದ್ರೆ ಬೇಗ ಬರಬೇಕು. ಪರಶುರಾಮ ರೆಡಿ ಆಗಿರ್ಬೇಕು. ಒಂದು ಆಗಲೇ ಬಜಾರಪ್ಪನವರು ಸಿದ್ದಪ್ಪನವರು 200 ರೂಪಾಯಿ ಕಾಣಿಕೆ ಕೊಟ್ಟಿರ್ತಾರೆ. ಅವರಿಗೆ ಆದಿಶಕ್ತಿ ಸುಬ್ರಹ್ಮ ದೇವಿ ಬೇಡಿದ ಇಷ್ಟಾರ್ಥವನ್ನು ಕೊಡಲೆಂದು ನಾನು ಆರಿಸುತ್ತೇನೆ.
ಬೇಗನೆ ಹಬ್ಬ ಏನೇ ಬೋಲರ ನಮಗೂ ವೈದ್ಯರಾದ ರೇಣುಕ ರಾಜನ ನಿನ್ನ ಕಾಲದೋಲಕದ ನಕ್ಕೆ ಬಂದು ಎನ್ನ ಬಹುಮಲಕ್ಕೆ ತಡೆಯದೆ ಓಡುವವನು ಅಹೋ ಕುಮಾರ ಅವನಿಗೂ ನಮಗೂ ಮೊದಲಿನಿಂದ ದೇಶ ಬಳಿಯಿಟ್ಟು ಬಂದಿರಲು ಆದ ಕಾರಣ ಬೋಲರ ಹಿನ್ನಡೆಯ ಯುದ್ಧಕ್ಕೆ ಬಂದು ಅವನ ತಿರುವು ಮರೆತು ಕೀರ್ತಿಗೆ ಎಂಗಲಿಸಿ ಈ ವಚನವ ಮರುಗಾಡು ಕುಮಾರ ವೀರಾದ ವೀರ ಭಾರ್ಗವರಾಮನ ಜೊತೆ ಕರ್ಕೊಂಡ್ ಬರ್ಬೇಕು ನೀವು ಹೇಳಿದ ಮೇಲೆ ಏನ್ ಮಾಡ್ತಾರಲ್ಲಿ ಸಿಂಹರಾಜನಂದ ಗರ್ಜನ ದೈವ ಎಲ್ಲಿಯವರೆಗೆ ನಮ್ಮ ವಂಶದ ಕೀರ್ತಿಗೆ ಕಾರಣ ಲಭ್ಯತನೆ ದ್ವೇಷ ಸಾಧನೆ ಅಹೋ ಕುಮಾರ ಪುರ ದೃಷ್ಟನಾದ ರೇಣುಕರಾಜನನ್ನು ನಾಳಿನ ದಿನ ನಾರಾಯಣ ವೈಕುಂಠದ ಅಡಿಗೆಗೊಂಡ ರಾಮಕರವಂಶನ ವಚನ ಪಡೆದ ನನ್ನ ಪುತ್ರನಾದ ಕಾರ್ತಿಕ ವೀರಜ್ಜನಿಗೆ ಪಟ್ಟಾಭಿಷೇಕವಾಯಿತು. ನಾನು ನಿನ್ನ ತಪೋ ಮಾಡಿ ಶಂಕರನ ಒಲಿಸುವುದಕ್ಕೆ ಮಾತ್ರ ಬಿಡುತ್ತಾರೆ ಅದು ಸತ್ಯ. ಕಾಶ್ಮೀರದ ಅರಸರ ಪಡೆದು ಮತ ಮಾಡುವುದಕ್ಕೆ ಕಾರಣವನ್ನು ಮಾಡುವುದಕ್ಕೆ ಕಾಶ್ಮೀರ ನಗರಕ್ಕೆ ಮಾತ್ರ ಅದು ಮರೆಸಿದೆ ಅದು ಜಗದೆ ಸಕ್ಕಿನ ದುರ್ತನಾಗರ ಸಹಸ್ರ ಬಾವಿ ಕಾಟಿ ವೀರನನ್ನು ಮರಣದಿಂದ ಬಾರಿಸುವುದಾಗಲ ಸ್ವಲ್ಪ ತಾಳೆ ಅಥವಾ ಮಂಡ ಭ್ರಷ್ಟ ಪಾಪುರ ನಿನ್ನಿನ ಜನ ನಾವಿಲ್ಲದ ಸಮಯದಲ್ಲಿ ಸತ್ತು ಸುಳುಬು ಇಲ್ಲದ ಬಂದು ನಮ್ಮಪ್ಪ ನಡುಗುಣಗಳು ಜಯಿಸಲಾಗದ ಹಿಂದಕ್ಕೆ ಓಡುವುದಿಲ್ಲ ಅಥವಾ ಈ ವಾರ್ತೆಯ ಮರೆತು ಊರೊಳಗ ಶೇಷ ಶತ್ರು ಶೇಷರುಣ ಶೇಷ ಬಲಿಯಾಗುತ್ತದೆ ನಿರ್ಣಯ ಮಾಡಬೇಕಂತ ರಣಕಂಕಣಮ ಕಟ್ಟಿ ಕದನಕ್ಕೆ ಬಂದ ಈ ದುಡ್ಡರ ಮುಂದೆ ನಿನ್ನ ಅಟ್ಟವ ಸಂದರ್ಭೀಯರಿಗೆ ಈ ಕ್ಷಣ ಮಾತ್ರ ಕಾರ್ತವೀರನೆಂಬ ಮದ ಮೂರ್ಖನೇ ಎಚ್ಚರ ತಪ್ಪೆ ಒಕ್ಕನಂತ ಒಚ್ಚರಿಸಿದರೆ ನಿನ್ನ ಪಕ್ಕ ಎಲಬಗಳ ನುಚ್ಚು ನುಚ್ಚಾಗುವಂತ ಕಷ್ಟ ಕೊಡಲೆ ನಿನ್ನಿಂದಲಾಗುವುದೇ ಕೊಂಡ ದಂಡಧರನ ರುಂಡ ಮಾಲೆಯೋಳನೆ ಬಾರಿಸುವನು ಈ ಕೋ ಎನ್ನ ಒಂದೇ ಬಾಣದಿಂದ ನಿನ್ನ ಶಾಸ್ತ್ರ ಭಾವಗಳು ಮರಗಡಿಸುವನ ಕುಲ ಪ್ರತಿ ಮಾತನ್ನ ಒಟ್ಟು ಬರುವುದಕ್ಕೆ ಹುಲ್ಲು ಬೀಜವಲ್ಲ ಬಾಳದ ಹಾಲ ನಮ್ಮ ಕಲಪದ ನಿನ್ನಿಂದ ಆಗುವುದಿಲ್ಲ ನಮ್ಮ ಹಣವನ್ನು ಮುಂದೆ ಸಾಗದಲ್ಲ ಭ್ರಷ್ಟ ಸ್ವಲ್ಪ ತಾಳೆ ನಮಗ್ಯಾರಿಗೂ ತಿಳಿಯದಂತೆ ನಬಿ ತನ್ನ ಸಮರಕ್ಕೆ ಎಲ್ಲ ಮುಂದೆ ಸಾಗದಲ್ಲ
ಈಗ ನಿನ್ನಯ ಸರ್ವೆ ಸ್ವಲ್ಪದಾಗೆ ಮಂಡ ಲೇ ಮಂಡ ಅಲ್ಲ ಪುಲ್ಲ ಗೋಳಿನ ಸಿಂಹದ ಮುಂದೆ ಸಿಂಗಳೀಗ ಒದರಿದರೆ ಸಿಂಹವು ಬೆದರಬಲ್ಲದೆ ಇನ್ನಿದ್ದರಾಗಲೇ ಪುಲ್ಲ ನಿನ್ನವನ್ನ ಬೆದರಿಕೆಗೆ ನಾನು ಹಿಂಜರಿಯಬಲ್ಲದೆ ಕಾರ್ಮಿಕರು ಕತ್ತಲಾಗುವಂತೆ ಎನ್ನ ಸರಂಗಳಂ ಬರತ್ತಂದು ಬಿಡುವನು ಸಹಿಸಿಕೋಕುಲ ಪ್ರತಿ ಮಾತನ್ನಾಡಿದರೆ ನಿನ್ನ ಬಾಯಗಳು 32 ಅಲ್ಲ ಮುರುವದಲೇ ಬರ್ತ ಇನ್ನಾಗಲೇ ಪುಲ್ಲ ನೀನಾವ ದೊಡ್ಡ ದೂರ ನೀನಾವ ದೊಡ್ಡ ತೀರಲೇ ಇಲ್ಲ ಪುಲ್ಲ ಎಲೆ ಮಂಡ ಈ ಕಲಿ ಶೂರ ಕಾರ್ತಿ ವೀರನಂದರ ಜಗದ ಶುಭವನ ಬ್ರಹ್ಮಾಂಡ ತಲೆಗಳಾಗಿ ಒಳಗಾಡುವುದು ನನ್ನ ತವರ ಮನ ಎಲೆ ಮಂಡ ತಲ್ಬತಾಳೆ ಆಕಾಶ ಮಂಡಲಕ್ಕೆ ಮುಖವತ್ತು ಸಿಲುಕುವ ಮೊದಲಿದರೆ ಮತ್ತು ಆಕಾಶವೇನಾದರೂ ಬೆದರಿರುವುದೇ ಎಲೆ ಪುಲ್ಲ ಸಮರಂಗಣದಲ್ಲಿ ನಿನ್ನಂಸದ ಬೆಳೆದಿದ್ದರೆ ರೌದ್ರ ರೂಪದಲ್ಲಿರುವ ದತ್ತಾತ್ರೇಯನನ್ನು ತನ್ನ ಬುದ್ಧಿಯಿಂದ ಸಾರ್ಥಕವಿರುವವರ ಸೇರದವನು ನಿನ್ನ ಆಟದ ಕಟ್ಟೆ ಮೇಲೆ ಎಸಪರ ಕೊರಡೆಯಲ್ಲ ಈ ಕಾಂತವೀರನೆಂಬ ಅಸಮನೆ ಬೆಂಕದ ಮಾತುಗಳನ್ನು ಆಟವಾಡ ಬೇಕನೆ ಲೇ ಭ್ರಷ್ಟ ಬಳಿದ ನನ್ನ ಮಾತಾಂಡ ಪ್ರಜ್ವಲದಂ ತಪ್ಪು ಕೋದಾಂಡದಿಂದ ಸಂಗನೆಯು ತೀಡ ಹೊಡೆದರೆ ಬಳಿದ ಪಕ್ಷಿಯಂತೆ ಆಕಾಶಕ್ಕೆ ದುಂಬನ ಈ ಭೂಮಿಗೆ ಬಿದ್ದು ವಿಲ 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 ಒದ್ದಾದ ಪ್ರಾಣವನ್ನು ಬಿಡುವಿಯ ಇಲ್ಲ ಈ ಮಪ್ಪಿಗರೆ ಪುಲ್ಲ ನಿನ್ನ ನಡುವ ಕಡಗಳ ಬಿಡದು ಪಟ್ಪಟಾನ ಹೊಡೆದು ಕಾಶ್ಮೀರದ ದರ್ಶನಿಗೆ ಸರಿಸಾಟವಿಲ್ಲವೆಂಬಂತೆ ಜಗತ್ತಟದಲ್ಲಿ ಅಧಿಕ ವೀರನೆಂದು ಹೆಸರನ್ನು ಸ್ಥಾಪಿಸದಿರ್ತಡೆ ಬಳಿದ ರಾಜನೆಂಬ ಹೆಸರು ಆತಕ್ಕೆ ಮಾತಿನ ತೀರ ನಿನ್ನ ಋಣವ ತೀರಿಸ ನೋಡುತ್ತ ಅದೇ ಪ್ರಕಾರವಾಗಿ ನಿಲ್ಲಲೇ ಭ್ರಷ್ಟ ಆಟದ ಕಟ್ಟೆ ಮೇಲೆ ಹರಸ ಬರಲಿಲ್ಲ ಎರಡು ತುಂಡ ಅಲಕಂದ ಮಾಳಮ್ಮನವರು ಈ ಬಂಗಾರದ ಚೈನನ್ನು ಕಾರ್ತಿಕ ರಾಜನ ಪಾತ್ರ ಮಾಡಿರ್ತಕ್ಕಂಥ ಬಾಲಕನಿಗೆ ಪ್ರೇಮಪೂರ್ವಕ ಅರ್ಪಿಸುತ್ತಾರೆ. ಅದೇ ರೀತಿಯಾಗಿ 2,000 ರೂಪಾಯಿಯನ್ನು ಕಾಣಿಕೆಯಾಗಿ ಕೊಟ್ಟಿರ್ತಾರೆ. ಈ ತ್ರಿಪುಣದ ಸೂರ್ಯಕಾಂತಿ ವೀರನ ಸಮಸ್ಯೆ ಸರಿದವರ ವೀರಂದರೆ ತಕ್ಷಣದ ಸಮರಕ್ಕೆ ಬರೆಯಲ ಸಾರಥಿ ದೇವರು ಮುಡಿದುಕೊಂಡಿದೆ. ಸಿದ್ದಾಪುರ ವೀರೇಶ್ನವರು ಈ ಬೆಂಗಳೂರು ಪುಷ್ಪಮಾಲೆಯನ್ನು ಭಾರತವೀರ ಅರ್ಜುನ ಪಾತ್ರ ಮಾಡಿರ್ತಕ್ಕಂಥ ಬಾಲಕನಿಗೆ ಪ್ರೇಮಪೂರ್ವಕ ಅರ್ಪಿಸುತ್ತಾರೆ. ಅದೇ ರೀತಿಯಾಗಿ 501 ರೂಪಾಯಿಯನ್ನು ಕೂಡ ಕೊಟ್ಟಿರ್ತಾರೆ. ಹೌದು, ನಡ್ಕಂತ ಹೋಗ್ತೈತೆ, ಹೋಗದಾಗ ದೊಡ್ಡ ಕಾಲಕ್ಕೆ ಹೋದೆ, ದೊಡ್ಡ ಕಾಲಕ್ಕೆ ಹೋಗತ್ತೆ ಒತ್ತು ಮಾಡಿದ್ದು ಮೇಲೆ ಕನಸು ಕಡಿಮೆ ನನಗೆ.
ಒಂದು ಕಣಕಲ್ಲ ಎರಡು ಕಣಕಲ್ಲ ಐದು ಕಣ ಹೌದು ಹೆಂಗ್ ಬರ್ಬೇಕಂತೇಳಿ ಸೂಟ್ ಮೇಲೆ ಹೋಗ್ತಾ ಇದ್ದೆ ಹೋಗೋದಾರ್ಯಾಗ ಒಬ್ಬ ಹುಡುಗ ಹೆಣ್ಣು ಬೇಕಾಗ್ತದ ಎಲೆ ಹುಡುಗ ಯಾವ ಹುಡುಗ ಅಂದ ಎಪ್ಪ ಹೆಣ್ಣು ನಮ್ದು ಸಂತಗಿರಿ ಇಲ್ಲಿ ಪಾರ್ಲಿ ನಾವು ಗೊತ್ತಾಗಿಲ್ಲ ಅಂತಂದ ಹೇಳಿದೆ ಸುಮ್ಮನೆ ಹೋಗ್ಬೇಕು ಜಲ್ದಿ ಹೋಗ್ಬೇಕು ಬಸರಕೋಡು ಬಸರಕೋಡು ಈರಮ್ಮನವರು ಈ ಐತಲು ಬೆಳ್ಳಿ ಕಡೆಯನ್ನು ಮತ್ತು ಈ ಬೆಂಗಳೂರು ಪುಷ್ಪಮಾಲೆಯನ್ನು ಪರಶುರಾಮ ಪಾತ್ರ ಮಾಡಿರ್ತಕ್ಕಂಥ ಬಾಲಕನಿಗೆ ಪ್ರೇಮ ಪೂರ್ವಕ ರಚಿಸುತ್ತಾರೆ. ಬಂದವರು ತಾವು ಹಾರನ್ನು ಕೇಳಿದೆ ಬರೀ ಭಾಗ್ಯದ ಸರಿಯೇ ಹೊರರೆಯಲ ಈ ಮಾನವ ಹೇಳ ಹೊರಮುಟ್ಟ ಮರಿಯಂತೆ ತೋರ್ಪವ ಹೀರಾದ ವೀರನ ಮುಂದೆ ಸೆಟೆ ಎಲ್ಲದ ಪುಟನಗದ ಬಂದ ಪದಂತರ ಕರ ಕಣ್ಣೀರ ಮಾರಿಗಡವ ವೀರ ಎಲ್ಲ ಮಾನವ ಹೇಳ ಚಿತ್ರೂಪ ಭದ್ರ ಎದೆಗನ ಸಮುದ್ರ ಮಹಾರೌದ್ರ ರೂಪದಿಂದ ಮರೆಯುವ ಎನ್ನಗ ಎದರಾದ ವೈರಗಳು ಚಿತ್ರಗುತ ಕೈಯುವ ಎನ್ನ ರೌದ್ರ ಅವತಾರಕ್ಕೆ ಹಬ್ಬರದು ನಿಬ್ಬರಗಾಗಿ ಮೂರು ಮೂಲೆಯಲ್ಲಿ ಎಲ್ಲ ಮಾನವ ಹೇಳ ತಾರಕ ಕೃತಿಯ ಹುಟ್ಟುವ ಮುಖದಿ 100 ಕೋಟಿ ತಾರ ಮಂಡಲದ ಗರ್ಭದಿಂದ ಹುಟ್ಟೋಡಿ ನಿಬ್ಬರದು ಸುಪ್ರಪ್ರಭ ತಾರ ಮಂಡಲದ ಕರ್ತವ್ಯ ಪೂರ್ವ ಬೇಟದಾರಿ ತೋರ ಮುತ್ತಿನ ಹಾರ ನೀರಾವಳಿ ಅಂಚಿರದೊಳ ಧರಿಸಿಕೊಂಡಿರುವ ಗಂಡ ಎದೆಯ ಗಂಡಗರಿಯನ್ನು ಯಾರನ್ನು ವಿವರಿಸುವ ನೀಡಿದ
ಸಿಮೆಂಟು ಅದರಷ್ಟು ಗಟ್ಟಿಗಿಲ್ಲ. ಈಗಿನ ಗವರ್ಮೆಂಟು ಹುಡುಗರು ತಿನ್ನುವುದು ಪಪರ್ಮೆಂಟು, ನಾನು ಹಾಕಿರುವೆನು ಪ್ಯಾಂಟು. ಈಗಿನ ಕಾಲದಲ್ಲಿ ಆಗಬೇಕಂತಾರೆ ಪ್ರತಿಯೊಬ್ಬರು ಪ್ರೆಸಿಡೆಂಟು. ನಾನು ಪ್ರೆಸಿಡೆಂಟ್ ಆಗಬೇಕಂತ ಕಳೆದುಕೊಂಡಂತೆ 25,18,000 8 ಓಟಿನೊಳಗೆ ಒಟ್ಟ ಬಂದಂತ ಪಂಚ ಸಾರಥಿ ಎನ್ನುತ್ತಾರೆ. ದೇವ ಹೇಳಿ ನಿಮ್ಮ ನಾಮಾಂಕಿತದ ಪ್ರಭಾವ. ಎಲ್ಲ ಈ ಸಾರಥಿ ನಮ್ಮ ನಾಮಾಂಕಿತೇವೆ ಏನೆಂದರೆ ಅದೇನು ದೇವ? ಕೂಡಿ ಶಿವಯನ್ನ ವೀರಬಬ್ಬಯ್ಯ ಹಾಪರಕ್ಕೆ ಹೈತರೆಯದ ಒಡೆದ ಎನ್ನ ಭಯಕ್ಕೆ ಈ ಅಪಲಾಯನ ಮಾಡ್ತಾರೆ. ಮದವೇರಿದ ಮದಂತರ ಮಂಗಸನಂ ಬಿಡಿಸಿದ ಕೃತಿಯನ್ನು ಕರೆಸಿ ತ್ರಿಭುವನ ವೀರರಿಂದ ವಂದನೆಯನ್ನ ಮಾಡಿಸಿಕೊಳ್ಳುವ ಶ್ರೇಷ್ಠನಾದ ಜನ ಸಾರಥಿ ಬಡರೆ ಹಾಲರಾಗುವ ಬಂದರ ಮುಂದೆಗಳನ್ನು ಕಂಡ್ರೆ ಸುಲಭದ ಪ್ರೇಮಿನ ಮಹಾಮುನಿ ಜಮದಗ್ನಿ ಕುಮಾರ ರೇಣುಕಾದೇವಿ ಗರ್ಭಾದೇವಿ ತಾರಾಪತಿಯಂತೆ ಉದಯಿಸದ ದೂರ ದಿರಾನಾದ ಭಾರ್ಗವ ರಾಮನನ್ನು ತಿಳಿಯಲೇ ಸರತೆ ಈ ಸಾರಥಿ ಈ ಸುಂದರವಾದ ಸಭಾಮಂದಿರಕ್ಕೆ ಬಂದ ಕಾರಣವೇನೆಂದರೆ ಚಪ್ಪನ್ನಾರ ದೇಶದ ರಾಜರು ಶ್ರೇಷ್ಠನಾದ ಕಾಶ್ಮೀರ ದರಸ ರೇಣುಕ ರಾಜನ ಕುಮಾರಿಯಾದ ನಮ್ಮ ಜನರ ಆಶೀರ್ವಾದವನ್ನು ಪಡೆದು ಮುಂದಿನ ಕಾಲದ ವಿಚಾರವನ್ನು ತಿಳಿಯಲು ಬರುವಂತೆ ಕಂಡುವ ಸರತೆ ಸಂಗತಿ. ಶೋಕಪ್ರದಾಯಿನಿ ದೀರ್ಘಾಯುಷ್ಯಮಸ್ತು ಮೇಲೆ ಕೇಳಿಕೊಂಡ್ರ ಕೋಮಲಗಾತ್ರ. ಆಹೋ ಎನ್ನ ಪಡೆದು ಮಾತೆ ಏನಿದೆ ನನ್ನ ಮುಖ ಕೆರೆಯದ ರೀತಿ. ಅಮ್ಮಯ್ಯ ಹೂವಿನ ಮಧ್ಯೆಯಂತೆ ನಗಮುಖ ಹೊಲ್ಲ ನಿಮ್ಮ ಮುಖ ಕಮಲವನ್ನು ತೆಗೆದ ಅವರ ಎಂತಗಳ ಕಾರಣವೇನು ಈ ನಿನ್ನ ಸುಧರದಿಂದ ಸಮಾಜರಣಿ ಅಮ್ಮಯ್ಯ ಹೂವಿನ ಮೊಗ್ಗೆಯಂತಿರುವ ನಿನ್ನ ಮುಖ ಕಮಲವು ಬಹಳ ಕಾರಣವೇನೆಂದು ತಿಳಿದಿಯ ಮಗನೇ? ಹೌದು ಮಾತೆ. ಹೇಳಬೇಡ ರಾಮ, ಅದು ಯಾತಕ್ಕೆ ಕೇಳಬಾರದು ಜನನೇ? ಅದನ್ನು ಹೇಳುವ ಶಕ್ತಿ ನನಗಿಲ್ಲ ಮಗನೇ. ಅದು ಏನಿರುವುದು ಮಾತೆ? ಹೇಳುವೆನು ಕೇಳಿಕೊಂಡ. ಅದು ಹೇಳು ಚೆನ್ನಾಗಿ ಹೇಳು ಅಮ್ಮಯ್ಯ. ಜನನೇ
ಬರಹವನ್ನು ಬರೆದಿರುವ ಮಾತೆ ರಾಮ ಹಾಗೆ ಜೋಗವನ್ನು ಬರೆದಿರುವ ಬರಹವನ್ನು ತಪ್ಪಿಸಲು ಯಾರಿಂದ ಸಾಧ್ಯವಿಲ್ಲ ಮಗನೇ. ಅದು ಯಾತಕ್ಕೆ ಸಾಧ್ಯವಿಲ್ಲ ಮಯ? ತಪ್ಪಿಸಲು ಯಾರಿಂದ ಸಾಧ್ಯವಿಲ್ಲ ರಾಮ. ಇದೇನು ಲೋಕವತೆಯ ಸುದ್ದಿ ಹೇಳಿದ ನಿನ್ನ ಮಾತನ ರೀತಿ ನಿನ್ನ ಮುಖಚರ್ಯದ ಪ್ರತಿಯನ್ನ ನೋಡಿದರೆ ರಾಹುಲಿಂದ ಇಡಲಪಟ್ಟ ಅಗ್ನಿಯಿಂದ ತಗ್ಗವಾದ ವೃಕ್ಷದಂತೆ ನಿಮ್ಮ ಮುಖ ಸೂರ್ಯನ ಕಿರಣದಿಂದ ಬಾಡಿದ ಕಮಾಲದಂತೆ ಅಹೋ ಜನನೇ, ನಿನ್ನ ಹೃದಯದಲ್ಲಿ ಹಾಲು ಒಂದರಿಸಿ ನಿನ್ನ ದುಃಖಕ್ಕೆ ಕಾರಣವಾದವರು ಹೆಸರನ್ನ ಅವನನ್ನು ಕತ್ತರಿಸಿ ನಿನ್ನ ಸರಣಿಗೆ ಹರ್ಪಿಸುವನು ತಡ ಮಾಡಿದ ತಿಳಿಸಿ ಮಾತೆ ನಿನಗೆ ಅಮ್ಮಯ್ಯ, ನಿನ್ನ ದುಃಖಕ್ಕೆ ಕಾರಣವೇನು ಮಾತೆ? ಅದನ್ನು ಹೇಳುತ್ತಾಯಿ ಎಂದು ಕೇಳುತ್ತಿದೆಯಾ ಮಗನೇ? ಹೌದು ಜನನೇ. ಹೇಳ ರಾಮ. ಯಾತಕ್ಕೆ ಅಮ್ಮಯ್ಯ? ನನ್ನ ದುಃಖವನ್ನು ಹೇಳಿದರೆ ತಡೆದುಕೊಳ್ಳುವ ಶಕ್ತಿ ನಿನಗಿಲ್ಲ ಮಗನೇ. ಅದು ಏನಿರುವುದು ಮಾತೆ? ರಾಮ, ಅಮ್ಮಯ್ಯ, ನೀನಿನ್ನು ಚಿಕ್ಕವನಲ್ಲವೇ ಕಂದ? ಆಹೋ ಜನನೇ, ಎನ್ನನ್ನು ಚಿಕ್ಕವನೆಂದು ಹೇಳಿದೆಯಲ್ಲ, ಆದರೆ ಈ ಚಿಕ್ಕವನು ಪೌರಸ ಹೇಳವನ್ನು ಚೆನ್ನಾಗಿ ಹೇಳು ಅಮ್ಮಯ್ಯ. ಮಾತೆ ಗರಗಸದರ ನಡುವ ಸಣ್ಣದಾದರೆ ಗಿಡದ ಬುಡವನ್ನು ಕೈಯದ ಬಿಡಬಲ್ಲದೆ, ನೀರಿನ ಮರು ಸಣ್ಣದಾದರೆ ಸಮುದ್ರದಲ್ಲಿ ಇಳಿಸಿದ ಬಿಡಬಲ್ಲದೆ. ಅಮ್ಮಯ್ಯ, ಬೆಂಕಿಯ ಕೆಟ್ಟಿ ಸಣ್ಣದಾದರೆ ಕಾಡನ್ನು ಸುಡದ ಬಿಡಬಲ್ಲದೆ. ಅಮ್ಮಯ್ಯ, ಕಂದ, ಜನನೇ, ನನ್ನ ದುಃಖವನ್ನು ಕೇಳಬೇಕೆನ್ನುವ ಅಂಬಲವ ಮಗನೇ. ಹೌದು ಮಾತೆ, ಕೇಳುವೆನು ಕೇಳು ಕಂದ. ಅದು ಏನು ಚೆನ್ನಾಗಿ ಹೇಳ ಅಮ್ಮಯ್ಯ. ಏನು ಹೇಳಲಿ ಮಾಯ ದುಃಖವ ಹೌದು ಜನರೇ, ಬೇಡ ರಾಮ. ಯಾತಕ್ಕೆ ಕೇಳಬಾರದು ಅಮ್ಮಯ್ಯ? ಅಮ್ಮಯ್ಯ, ಅದನ್ನು ಹೇಳಿದರೆ ತಡೆದುಕೊಳ್ಳುವುದಿಲ್ಲ ಮಗನೇ. ಹಾಗೂ ಜನನೇ, ರಾಮ, ಮೇರ ಪರ್ವತಕ್ಕೆ ಮಂಜು ಮುಸುಗಿದರೆ ಸೂರ್ಯನ ಪ್ರತಾಪಕ್ಕೆ ನಿಲ್ಲಬಹುದೇ? ಹೂಳೆಲ್ಲ ಮುಳುಗಿದ ಬೆಳಗ್ಗೆ ಮಾರ ಹಸಿಯಾಗುವುದೇ? ಅಮ್ಮಯ್ಯ, ಏನು ಹೇಳಲಿ ಮಾಯ ದುಃಖವ ಎಂದು ಕೇಳುತ್ತಿರುವೆಯಾ ಮಗನೇ?
ರಾಮ? ಯಾತಕ್ಕೆ ಕೇಳಬಾರದು ಜನನೇ? ನಿನ್ನ ತಾತನನ್ನು ಕೊಂದ ಅಗಮನು ಸಾಮಾನ್ಯದವನಲ್ಲ ಕಂದ. ಸೋದರ ಈಗ ನಿನ್ನ ಮಗನಾದ ಭಾರ್ಗವ ರಾಮನು ಸಾಮೋದವನ ಮಾತೇ ಅಮ್ಮಯ್ಯ. ಜನನೇ, ಎನ್ನ ತಂದೆಯಾದ ರೇಣುಕರಾಜನನ್ನು ಆ ಅಗಮನಾದ ಕಾಂತೆ ವೀರನು ಹತರಗೊಳಿಸಿದನಂತೆ. ಇದೇನಾಯಿತು ಪುತ್ರ, ವಿಧಿಯ ವಿಚಿತ್ರ. ಅಹೋ ಮಾತೆ ತಿಳಿತು ನಿನ್ನ ಪಡೆದ ಮರಣಾದ ನಿನ್ನ ಮನವತೆ. ಆದರೆ ಈ ನಿನ್ನ ಮಗನ ಮಾತನ್ನ ಆಲಿಸು ಮಾತೆ. ಯಾವ ತ್ರಿಲೋಕಗಳಲ್ಲಿರುವ ವೈರಗಳ ಮೇಮಪುರಕ್ಕೆ ಕಳಿಸುವ ಪ್ರಚಂಡ ಪರಾಕ್ರಮಿಯಾದ ಈ ನಿನ್ನ ನಂದನಿಗೆ ಸಂತೋಷದಿಂದ ನೇಮವನ್ನು ಕೊಟ್ಟರೆ ಕರ್ತವ್ಯ ರಾಜ್ಯಗಳನ್ನು ಅಂತ ಮಾತೆ ಅಮ್ಮಯ್ಯ.